ಹಾಯ್, ಎಲ್ರಿಗೂ ಫಿನ್ಟಾಕ್ಸ್ ವಿತ್ ಚರಣ್ಗೆ ಸ್ವಾಗತ. ನಾನು ಇವತ್ತು ಮಾತಾಡೋದಕ್ಕೆ ಹೊರಟಿರೋಂಥ ವಿಷಯ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಮತ್ತೆ ಪಾರ್ಟ್ನರ್ಶಿಪ್. ಮೊದಲಿಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಮಾತಾಡೋಣ. ಸೋಲ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ, ಪ್ರೊಪ್ರೈಟರ್ ಅಂದ್ರೆ ಓನರ್. ಹಾಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಅಂದ್ರೆ ಒಬ್ಬ ಓನರ್ ಅಂತ. ಯಾವ ಬಿಸ್ನೆಸ್ ಅಲ್ಲಿ ಒಬ್ಬ ಓನರ್ ಇರ್ತಾನೆ ಅದನ್ನ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ಮತ್ತೆ ಆ ಓನರ್ನ ಸೋಲ್ ಪ್ರೊಪ್ರೈಟರ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡರ ಬಗ್ಗೆನೂ ಮಾತಾಡೋಣ. ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇ ಒಂದು ಹೋಟೆಲ್ ಬಿಸ್ನೆಸ್ ನ ಶುರು ಮಾಡ್ತಾ ಇರ್ತೀರಾ. ಏನೇನ್ ಬೇಕಾಗುತ್ತೆ? ತರಕಾರಿ ಬೇಕಾಗುತ್ತೆ, ಗ್ಯಾಸ್ ಬೇಕಾಗುತ್ತೆ, ಮತ್ತೆ ಶೋಕೇಸ್ ಬೇಕಾಗುತ್ತೆ, ಹಾಗೆ ಇತರೆ ಖರ್ಚುಗಳಿಗೆ ಬಂಡವಾಳ ಮತ್ತೆ ಇತರೆ ಸಾಮಗ್ರಿಗಳು ಬೇಕಾಗುತ್ತೆ. ಈಗ ಅಡ್ವಾಂಟೇಜಸ್ ಅಲ್ಲಿ ಏನೇನಾಗುತ್ತೆ ಅಂದ್ರೆ ನೀವೇ ಓನರ್ ಆಗಿರ್ತೀರಾ, ಹಾಗೆ ಎಲ್ಲ ನಿರ್ಧಾರಗಳನ್ನ ನೀವೇ ತಗೋತೀರಾ. ಇದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಿಮ್ಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ. ಮತ್ತೆ ಬಂಡವಾಳ, ನಿಮ್ಮ ಹತ್ರ ಎಷ್ಟು ಬಂಡವಾಳ ಇರುತ್ತೆ ಅದರಲ್ಲಿ ನೀವು ತಗೊಂಡ್ಬಂದು ಬಿಸ್ನೆಸ್ ನ ಮಾಡ್ತೀರಾ. ಮತ್ತೆ ಇಲ್ಲಿ ಡಿಸಿಷನ್ ಮೇಕಿಂಗ್, ನೀವು ಡಿಸೈಡ್ ಮಾಡಿದ್ರಿ, ತರಕಾರಿ ಇದು ಸಾಮಗ್ರಿಗಳನ್ನ ತಗೊಂಡ್ಬಂದ್ರಿ, ಲೊಕೇಶನ್ ನ ನೋಡಿದ್ರಿ, ಬಾಡಿಗೆ ಕಟ್ಟಿದ್ರಿ, ಹೋಟೆಲ್ನ ಶುರು ಮಾಡಿದ್ರಿ. ಇಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನೋದು ಬಹಳಷ್ಟು ಬೇಗ ಆಗುತ್ತೆ ಬೇರೆ ಟೈಪ್ಸ್ ಆಫ್ ಓನರ್ಶಿಪ್ಗೆ ಕಂಪೇರ್ ಮಾಡಿದ್ರೆ. ಮತ್ತೆ ಇದನ್ನ ತುಂಬಾ ಈಸಿ ಸ್ಟಾರ್ಟ್ ಮಾಡೋದು. ನೀವು BBMP ರಿಜಿಸ್ಟ್ರೇಷನ್ ತಗೊಂಡ್ರಿ, ಫುಡ್ ಲೈಸೆನ್ಸ್ ತಗೊಂಡ್ರಿ, ಅಷ್ಟೇ ನೀವು ಅಂಗಡಿನ ಬೇಗ ಶುರು ಮಾಡ್ಬೋದು, ಅಂದ್ರೆ ಹೋಟೆಲ್ನ ಬೇಗ ಶುರು ಮಾಡ್ಬೋದು. ಈ ಸೋಲ್ ಪ್ರೊಪ್ರೈಟರ್ಶಿಪ್ ನಾವು ಎಲ್ಲೆಲ್ಲಿ ನೋಡ್ಬೋದು ಅಂದ್ರೆ ನಮ್ಮ ಅಕ್ಕಪಕ್ಕ ಇರೋಂಥ ಜಾಗಗಳಲ್ಲೇ ನೋಡ್ಬೋದು. ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಹಾಗೆ ತರಕಾರಿ ಅಂಗಡಿಗಳು ಆಗಿರ್ಬೋದು. ಇಲ್ಲಿ ಡಿಸ್ಅಡ್ವಾಂಟೇಜಸ್ ಏನೇನಾಗಿರ್ಬೋದು ಅಂದ್ರೆ ಅವಾಗ್ಲೇ ಹೇಳದ್ನಲ್ಲ, ಓನರ್ಶಿಪ್ ಅಂತ, ಒಬ್ರೇ ಓನರ್. ಇಲ್ಲಿ ರಿಸ್ಕ್ ಅನ್ನೋದೇನಿದೆ ಒಬ್ರೇ ಬರೆಸ್ಬೇಕಾಗತ್ತೆ. ಇವರ ರಿಸ್ಕ್ ನ ಶೇರ್ ಮಾಡೋದಕ್ಕೆ ಯಾರು ಬರೋದಿಲ್ಲ. ಅದು ಇಲ್ಲಿರುವಂತಹ ಅತಿ ಮುಖ್ಯವಾದಂತಹ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿರುವಂತಹ ಲಾಭ ನಷ್ಟಗಳನ್ನ ಇವರೇ ಶೇರ್ ಮಾಡ್ಕೊಂತಾ ಇರ್ತಾರೆ. ನಷ್ಟ ಏನಾದ್ರೂ ಆಯ್ತು ಅಂತ ಅಂದ್ರೆ ಇವರೊಬ್ಬರೇ ಬರೆಸ್ಬೇಕು, ಇನ್ಯಾರು ಬಂದು ಇವ್ರನ್ನ ಲಾಸ್ ನ ಬರ್ಸೋದಕ್ಕೆ ಯಾರು ಇರೋದಿಲ್ಲ. ಹಾಗೆ ಇಲ್ಲಿ ನಿರ್ಧಾರಗಳನ್ನ ಒಬ್ಬೊಬ್ರೆ ತಗೊಂತಾ ಇರ್ತಾರೆ. ಆಗ್ಲೇ ಹೇಳ್ದಂಗೆ ಹೋಟೆಲ್ನ ಶುರು ಮಾಡ್ಬೇಕು ಅಂತ ಅನ್ಕೊಂಡ್ರು, ಲೊಕೇಶನ್ ನ ನೋಡಿದ್ರು, ತಕ್ಷಣ ಶುರು ಮಾಡಿದ್ರು ಅಂತ ಅನ್ಕೋಣ. ಅಕಸ್ಮಾತ್ ಲಾಭ ಆಯ್ತು ಅಂತ ಅಂದ್ರೆ ಅವ್ರಿಗೆ ಎಲ್ಲ ಲಾಭ ಸಿಗುತ್ತೆ, ಅಕಸ್ಮಾತ್ ನಷ್ಟ ಆಯ್ತು ಅಂದ್ರೆ ಅವರೇ ಎಲ್ಲದನ್ನು ಬರೆಸ್ಬೇಕು. ಹಾಗಾಗಿ ಒಬ್ಬರೇ ಡಿಸೈಡ್ ಮಾಡೋದ್ರಿಂದ ಕೆಲವೊಮ್ಮೆ ಈ ಡಿಸಿಷನ್ಸ್ ಗಳು ರಾಂಗ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಇಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತಾನು ಹೇಳ್ಬೋದು. ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಅಂದ್ರೆ ಏನು? ಲಯಬಿಲಿಟಿ ಅಂತ ಅಂದ್ರೆ ಸಾಲ. ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಸಾಲ, ಲೋನ್. ಇಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಅಂದ್ರೆ ಬಿಸ್ನೆಸ್ ಲೋನ್ ತಗೊಂಡಿದ್ರು ಇವರು, ಇವಾಗ 4 ಲಕ್ಷ ಇವ್ರ ಕೈಯಲ್ಲಿತ್ತು, ಇನ್ನೊಂದು 6 ಲಕ್ಷ ಹಾಕ್ಬಿಟ್ಟು ಲೋನ್ ತಗೊಂಡು 6 ಲಕ್ಷನ ಬಿಸ್ನೆಸ್ ನ ಶುರು ಮಾಡಿದ್ರು, ಹೋಟೆಲ್ ಬಿಸ್ನೆಸ್ ನ. ಈ 6 ಲಕ್ಷ ಅನ್ನೋದು ಲೋನ್ ಆಗಿರೋದ್ರಿಂದ ಇವರ ಬೇಸಿಸ್ ಮೇಲೆ ಇವ್ರನ್ನ ನೋಡಿ ಆ ಲೋನ್ ನ ಕೊಟ್ಟಿರ್ತಾರೆ. ಹಾಗಾಗಿ ಏನಾದ್ರೂ ಡಿಫಾಲ್ಟ್ ಆಯ್ತು, ಅಕಸ್ಮಾತ್ ಬಿಸ್ನೆಸ್ ಚೆನ್ನಾಗಿ ಹೋಗಿಲ್ಲ, ಹೋಟೆಲ್ ಬಿಸ್ನೆಸ್ ಲಾಸ್ ಆಯ್ತು, ಆಗ ಆ ಒಂದು ಸಾಲದ ಮೊತ್ತ, ಆ ಭಾರ ಏನಿದೆ ಇವ್ರ ಮೇಲೆನೆ ಬೀಳುತ್ತೆ. ಇದು ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಇರುವಂತಹ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಎಲ್ಲದಕ್ಕಿಂತ ನನಗೇನ್ ಅನ್ಸುತ್ತೆ ಅಂತ ಅಂದ್ರೆ, ಸೋಲ್ ಪ್ರೊಪ್ರೈಟರ್ ಯಾರು ಓನರ್ ಇರ್ತಾರೆ ಅವರು ಶುರು ಮಾಡಿರ್ತಾರೆ ಬಿಸ್ನೆಸ್ ನ, ಎಷ್ಟೊಂದು ವರ್ಷ ನಡೆಸಿರ್ತಾರೆ. ಎಷ್ಟೊಂದ್ ಕಡೆ ಇದನ್ನ ನೋಡ್ತೀವಿ, ಎಷ್ಟೊಂದು ವರ್ಷ ಆ ಬಿಸ್ನೆಸ್ ನ 40 ವರ್ಷ 50 ವರ್ಷ ಕೆಲವು ಜನ ನಡೆಸಿರ್ತಾರೆ. ಆದ್ರೆ ಏನಾಗುತ್ತೆ, ಅವ್ರ ಮಕ್ಕಳು ಯಾರು ಇಲ್ಲ ಅಂತ ಅಂದ್ರೆ ಸಡನ್ ಆಗಿ ಡೆತ್ ಆಗೋಯ್ತು, ಆಗ ಆ ಬಿಸ್ನೆಸ್ ಅನ್ನೋದು ಅಲ್ಲೇ ಕ್ಲೋಸ್ ಆಗ್ಬಿಡುತ್ತೆ. ಮೊಮ್ಮಕ್ಕಳು ಯಾರಾದ್ರೂ ಇದ್ರೆ ಆ ಬಿಸ್ನೆಸ್ ನ ನಡೆಸ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಯಾರು ಇಲ್ಲ ಅಂತ ಅಂದ್ರೆ, ವಾರಸುದಾರರು ಯಾರು ಇಲ್ಲ ಅಂತ ಅಂದ್ರೆ, ಆಗ ಆ ಬಿಸ್ನೆಸ್ ಅಲ್ಲಿಗೆ ಕ್ಲೋಸ್ ಆಗ್ಬೇಕಾಗುತ್ತೆ. ನಾವು ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡೋಣ. ಪಾರ್ಟ್ನರ್ಶಿಪ್ ಅಂತ ಅಂದ್ರೆ 1 or 2 ಇಂಡಿವಿಜುವಲ್ಸ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ವಿತ್ ಕಾಮನ್ ಇಂಟ್ರೆಸ್ಟ್ ಅಂತ ಅಂತೀವಿ. ಇಲ್ಲಿ ಒಂದು ಒಪ್ಪಂದ ಅನ್ನೋ ರೀತಿನಲ್ಲಿ ಇರುತ್ತೆ. ಒಬ್ರು ಅಥವಾ ಒಬ್ರಿಗಿಂತ ಹೆಚ್ಚು ಜನ ಇಲ್ಲಿ ಒಂದು ವ್ಯವಹಾರ ಅಥವಾ ಒಂದು ಬಿಸ್ನೆಸ್ ನ ಶುರು ಮಾಡಿದ್ರೆ ಅದನ್ನ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಇದನ್ನ ಪಾರ್ಟ್ನರ್ಶಿಪ್ ಆಗಿರುವಂತದ್ದು ಒಬ್ರಿಗಿಂತ ಹೆಚ್ಚು ಜನ ಇರ್ಬೇಕಷ್ಟೇನೆ. ಎಷ್ಟು ಜನ ಬೇಕಿದ್ರು ಇರ್ಬೋದು, 2 ಇರ್ಬೋದು, 3 ಜನ ಇರ್ಬೋದು, 4 ಜನ ಇರ್ಬೋದು, ಎಷ್ಟು ಜನ ಬೇಕಿದ್ರು ಇರ್ಬೋದು. ಇದರಲ್ಲಿ ಹಲವಾರು ಅಡ್ವಾಂಟೇಜಸ್ಗಳು ಮತ್ತೆ ಡಿಸ್ಅಡ್ವಾಂಟೇಜಸ್ಗಳು ಇರುತ್ತೆ. ನಾನು ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಯಾವ ಒಂದು ಎಕ್ಸಾಂಪಲ್ ನ ಕೊಟ್ಟೆ ಅದನ್ನೇ ಇಲ್ಲೂ ಕಂಟಿನ್ಯೂ ಮಾಡೋಣ. ಅಲ್ಲಿ ಒಬ್ರು ಒಂದು ವ್ಯವಹಾರನ ಶುರು ಮಾಡಿದ್ರು. ಇಲ್ಲಿ ಒಬ್ರಿಗಿಂತ ಜಾಸ್ತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಮತ್ತೆ ನಿಮ್ ಫ್ರೆಂಡು ಒಂದು ಬಿಸ್ನೆಸ್ ನ ಶುರು ಮಾಡ್ತೀರಾ, ಹೋಟೆಲ್ ಬಿಸ್ನೆಸ್ ನ ಕಂಟಿನ್ಯೂ ಮಾಡೋಣ. ಹೋಟೆಲ್ ಬಿಸ್ನೆಸ್ ನ ಶುರು ಮಾಡ್ತೀರಾ. ಇಲ್ಲಿ ನೀವೇ ಯೋಚನೆ ಮಾಡಿ ಅಡ್ವಾಂಟೇಜಸ್ ಏನೇನಾಗ್ಬೋದು.
ಇಲ್ಲಿ ಪ್ರಾಫಿಟ್ ಮತ್ತೆ ಲಾಸ್, ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಒಬ್ರೇ ಶೇರ್ ಮಾಡ್ಬೇಕಾಗ್ತದೆ. ಇಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಆಗ್ಲಿ ಇಬ್ರು ಶೇರ್ ಮಾಡ್ಕೋತೀರಾ. ಮತ್ತೆ ಇಲ್ಲಿ ಬಂಡವಾಳ, ಏನು ಬಂಡವಾಳ ನೀವು ಹಾಕ್ತೀರಾ, ಅಲ್ಲಿ 4 ಲಕ್ಷ ಹಾಕಿದ್ರಿ, ನೀವು ಕೈಯಿಂದ ಇನ್ನು 6 ಲಕ್ಷನ ಲೋನ್ ತಗೊಂಡ್ ಬಂದಿದ್ರಿ. ಸೊ ಇವಾಗ ಇನ್ನೊಂದ್ ಲಕ್ಷ ಇನ್ನೆಲ್ಲೋ ಅಡ್ಜಸ್ಟ್ ಮಾಡಿದ್ರಿ ಅಂತ ಇಟ್ಕೊಂಡ್ರು 10 ಲಕ್ಷ, ಅವ್ರ 5 ಲಕ್ಷ ತಂದ್ರು, ನೀವು 5 ಲಕ್ಷ ತಂದ್ರಿ. ಇಬ್ರು ಸೇರಿ ಯಾವುದೇ ಸಾಲ ಇಲ್ದಲೆ 5 ಲಕ್ಷ ಇಬ್ರು ಹಾಕಿ ಒಂದು ಬಿಸ್ನೆಸ್ ನ, ಆ ಹೋಟೆಲ್ ಬಿಸ್ನೆಸ್ ನ ಶುರು ಮಾಡ್ಬೋದು. ಇಲ್ಲಿ ಕ್ಯಾಪಿಟಲ್ ಅನ್ನೋದು ತುಂಬಾ ಈಸಿಯಾಗಿ ಆಯ್ತು, ಯಾಕಂದ್ರೆ ಇಬ್ರು ದುಡ್ಡು ಹಾಕ್ತಾ ಇದ್ದೀರಾ ಅದಕ್ಕೇನೆ. ಮತ್ತೆ ರಿಸ್ಕ್ ಅನ್ನೋದು ಡೈವರ್ಸಿಫೈ ಆಯ್ತು, ಇಬ್ರು ರಿಸ್ಕ್ ನ ಶೇರ್ ಮಾಡ್ಕೋತೀರಾ, ಲಾಭ ಬರ್ಲಿ ನಷ್ಟ ಬರ್ಲಿ ಶೇರ್ ಮಾಡ್ಕೋತೀರಾ, ಜೊತೆಗೆ ರಿಸ್ಕ್ ನ ಶೇರ್ ಮಾಡ್ಕೊಂತೀರಾ. ಅದು ಇಲ್ಲಿ ಇರುವಂತಹ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತೆ ಡಿಸಿಷನ್ ಮೇಕಿಂಗ್, ಇಲ್ಲಿ ಇಬ್ರು ಕೂತ್ಕೊಂಡು ಸೇರ್ಕೊಂಡು ಒಂದು ನಿರ್ಧಾರನ ತಗೊಂತೀರಾ. ಹೇಳ್ಬೇಕು ಅಂತ ಅಂದ್ರೆ ಇವಾಗ ಒಂದು ಅವಾಗ್ಲೇ ಹೇಳ್ದಂಗೆ ರಾ ಮೆಟೀರಿಯಲ್ಸ್ ಬೇಕು, ಮತ್ತೆ ಈ ಪದಾರ್ಥಗಳನ್ನ ಮಾಡ್ಬೇಕು. ಆಗ ಏನ್ ಮಾಡ್ತೀರಾ, ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಅವ್ರೊಬ್ರೇ ನಿರ್ಧಾರ ಮಾಡಿದ್ರು, ಒಬ್ರೇ ಶೋಕೇಸು, ತರಕಾರಿ, ಗ್ಯಾಸು ಎಲ್ಲ ಅವರೇ ತಗೊಂಡ್ಬಂದು ಅವರೇ ಶುರು ಮಾಡಿದ್ರು. ಅದೇ ಇಲ್ಲಿ ಆದ್ರೆ ಶೋಕೇಸ್ ಯಾವ ತರ ತಗೋಬಹುದು, ಅಥವಾ ತರಕಾರಿ ಯಾವ ಕ್ವಾಲಿಟಿ ತಗೊಬಹುದು, ಮತ್ತೆ ಮೆನ್ಯೂ ಯಾವ ತರ ಇರಬೇಕು, ಅಲ್ಲಿ ಅವ್ರೊಬ್ರೇ ಮೆನ್ಯೂನ ಡಿಸೈಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಯಾವ್ಯಾವ ತರ ಐಟಮ್ಸ್ ನ ಇಡ್ಬೋದು, ಯಾವ್ಯಾವ ಫುಡ್ ಪ್ರಾಡಕ್ಟ್ಸ್ ನ ನಾವು ಆಡ್ ಮಾಡ್ಬೋದು ಅನ್ನೋದು ಇಬ್ರು ಸೇರ್ಕೊಂಡು ಡಿಸೈಡ್ ಮಾಡೋದ್ರಿಂದ ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಎಷ್ಟೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಆಗ್ಲೇ ಹೇಳ್ದಂಗೆ ಯಾವ್ದು ಅಡ್ವಾಂಟೇಜ್ ಆಯ್ತು ಅದೇ ಇಲ್ಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್, ಲಾಸ್ ಆದ್ರೆ ರಿಸ್ಕ್ ಶೇರಿಂಗ್ ಅಂತ ಅನ್ಬೋದು, ಲಾಸ್ ಆದ್ರೆ ಅದನ್ನ ಅವರು ಶೇರ್ ಮಾಡ್ಕೊಂತಾರೆ. ಆದ್ರೆ ಲಾಭ ಆಯ್ತು ಅಂದ್ರೆ ನೀವು ಕಷ್ಟಪಟ್ಟು ಮಾಡಿರೋಂತಹ ಲಾಭನ ಅವ್ರಿಗೂ ಕೊಡ್ಬೇಕಾಗತ್ತೆ. ಅದು ಇಲ್ಲಿರುವಂತಹ ಮತ್ತೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಹಲವಾರು ಬಾರಿ ನಾವು ನೋಡಿರೋಂಥದ್ದು, ಕಾಮನ್ ಆಗಿ ನಡೆಯುವಂಥದ್ದು ಪಾರ್ಟ್ನರ್ಶಿಪ್ ಅಲ್ಲಿ ಏನು ಅಂತ ಅಂದ್ರೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಕ್ಕೆ ಬರುತ್ತೆ ಅಂದ್ರೆ, ಇವಾಗ ಅದೇ ಎಕ್ಸಾಂಪಲ್ ನ ಕಂಟಿನ್ಯೂ ಮಾಡೋದಾದ್ರೆ, ನೀವಿಬ್ರು ಹೋಟೆಲ್ನ ಶುರು ಮಾಡಿದ್ರಿ, ಚೆನ್ನಾಗಿ ಲಾಭ ಆಗಕ್ ಶುರು ಆಯ್ತು, ಎಲ್ಲ ಆಯ್ತು, ಹೋಟೆಲ್ನ ನೋಡ್ಕೊಬೇಕು. ಈಗ ಹೋಟೆಲ್ ಒಂದ್ 12 ಅವರ್ ಓಪನ್ ಇರುತ್ತೆ ಅಂದ್ರೆ ನೀವೇ 9 ಅವರ್ 10 ಅವರ್ ಇರ್ತೀರಾ ಅನ್ಕೊಳ್ಳಿ. ಅವರು ಬಂದು ಸುಮ್ನೆ ಕ್ಯಾಶ್ ನ ಎಣಿಸ್ತಾರೆ, ನೋಡ್ತಾರೆ, 1-2 ಅವರ್ ಇದ್ಬಿಟ್ಟು ಹೊರಟೋಗ್ತಾರೆ ಅಂತಾನೆ ತಿಳ್ಕೊಳ್ಳೋಣ. ಆಗ ನಿಮ್ಗೆ ಏನ್ ಅನ್ಸುತ್ತೆ, ನಾನು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, 10 ಅವರ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಈ ವ್ಯಕ್ತಿ ಬರೀ 1 ಅವರ್ 2 ಅವರ್ ಬಂದ್ಬಿಟ್ಟು ಕೂತ್ಕೊಬಿಟ್ಟು ಹೊರಟೋಗ್ತಾರೆ, ಅವ್ರಿಗೂ ಲಾಭ ನಾನು ಕೊಡ್ಬೇಕಲ್ಲ, ನಾನ್ ಕಷ್ಟಪಟ್ಟಿದ್ರಲ್ಲಿ ಅನ್ನೋ ಒಂದು ಚಿಕ್ಕ ಚಿಕ್ಕ ಮನಸ್ತಾಪಗಳಿಂದ ಶುರು ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ 4ನೇದಾಗಿ ಇನ್ನೊಂದು ನಾವು ನೋಡ್ಬೇಕು ಡಿಸ್ಅಡ್ವಾಂಟೇಜ್ ನ ಅಂತ ಅಂದ್ರೆ ಅದು ಫ್ರಾಡ್. ತುಂಬಾ ಜನ ಪಾರ್ಟ್ನರ್ಶಿಪ್ ಅಲ್ಲಿ ನಂಬದೇ ಇರುವಂತಹ ಕಾರಣನೇ ಈ ಫ್ರಾಡ್ ಆಗುವಂತ ಸಾಧ್ಯತೆ. ಎಷ್ಟೇ ನಂಬಿಕೆ ಇರುವಂತಹ ವ್ಯಕ್ತಿ ಆಗ್ಲಿ, ದುಡ್ಡು ಅಂತ ಬಂದಿದ ತಕ್ಷಣ ಭೂತಾನು ಬಾಯ್ ಬಿಡುತ್ತಂತೆ. ಹಾಗೆ ನಿಮ್ಮ ಎಷ್ಟೇ ನಂಬಿಕಸ್ಥ ಸ್ನೇಹಿತ ಆಗಿರ್ಲಿ, ಯಾರೇ ಆಗಿರ್ಲಿ, ನಿಮ್ಮ ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ, ದುಡ್ಡು ಅಂತ ಬಂದಿದ ತಕ್ಷಣ ಎಲ್ಲಾರು ಮೋಸ ಮಾಡೋದಿಕ್ಕೆ ಅಥವಾ ನಂಬಿಕೆ ದ್ರೋಹ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದೇ ಇಲ್ಲಿ ಇರುವಂತ ತುಂಬಾ ದೊಡ್ಡ ಡಿಸ್ಅಡ್ವಾಂಟೇಜ್. ನಾವ್ ಈಗ ಜಸ್ಟ್ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ, ಕೆಲವು ದಿನಗಳ ಮುಂಚೆ ಹಾರ್ದಿಕ್ ಪಾಂಡ್ಯ ಮತ್ತೆ ಕೃಣಾಲ್ ಪಾಂಡ್ಯಗೆ ಹೇಗೆ ಅವರು ಕಸಿನ್ ಹೇಗೆ ಮೋಸ ಮಾಡಿದ್ದಾರೆ, ಅವರ ಅಣ್ಣನೇ ಹೇಗೆ ಮೋಸ ಮಾಡಿದ್ದಾರೆ ಅನ್ನೋದು. ಈ ಪಾರ್ಟ್ನರ್ಶಿಪ್ ಅಲ್ಲಿ ನಡೆಯುವಂತಹ ಮುಕ್ಕಾಲು ಭಾಗ ಪಾರ್ಟ್ನರ್ಶಿಪ್ ಫೇಲ್ ಆಗುವಂತದಕ್ಕೆ ಕಾರಣನೇ ಈ ಫ್ರಾಡ್, ಅಂದ್ರೆ ನಂಬಿಕೆ ದ್ರೋಹಗಳೇ ತುಂಬಾ ದೊಡ್ಡ ಕಾರಣ ಅಂತ ಹೇಳ್ಬೋದು. ಮುಂದಕ್ಕೆ ಹೋಗೋದಾದ್ರೆ ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ 3 ಟೈಪ್ ಇದೆ: ಆಕ್ಟಿವ್ ಪಾರ್ಟ್ನರ್, ಸ್ಲೀಪಿಂಗ್ ಪಾರ್ಟ್ನರ್ ಮತ್ತೆ ಮೈನರ್ ಪಾರ್ಟ್ನರ್. ಮುಖ್ಯವಾದಂಥದ್ದು ಆಕ್ಟಿವ್ ಪಾರ್ಟ್ನರ್ ಅಂತ ಅಂದ್ರೆ ಯಾರು, ನಿಮ್ಮ ಸ್ನೇಹಿತ. ಆಗ್ಲೇ ಹೇಳ್ದಾಗೆ ಹೋಟ್ಲಲ್ಲಿ ಬಿಸ್ನೆಸ್ ಅಲ್ಲಿ ನಿಮ್ಮ ಸ್ನೇಹಿತ ನಿಮ್ ಜೊತೆ ಈಕ್ವಲ್ ಆಗಿ ನಿಮ್ ಜೊತೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವನ್ನ ಆಕ್ಟಿವ್ ಪಾರ್ಟ್ನರ್ ಅಂತ ಕರಿತೀವಿ. ಅವನು ನಿಮ್ ಜೊತೆ ಎಲ್ಲ ಲಾಭ ನಷ್ಟಗಳಲ್ಲೂ ಸುಖ ದುಃಖಗಳಲ್ಲೂ ಇರ್ತಾನೆ, ನಿಮ್ಮಷ್ಟೇ ಕೆಲಸ ಮಾಡ್ತಾನೆ, ಎಲ್ಲ ಮಾಡುವಂತಹ ಪಾರ್ಟ್ನರ್ನ, ನಿಮ್ಮ ಸ್ನೇಹಿತನ ಅವನ್ನ ಆಕ್ಟಿವ್ ಪಾರ್ಟ್ನರ್ ಅಂತ ಕರಿತೀವಿ. ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಅಂತಾರೆ. ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಅಂದ್ರೆ ಯಾರು? ಸ್ಲೀಪಿಂಗ್ ಪಾರ್ಟ್ನರ್ ಅಂದ್ರೆ ಅವರು ಬರೀ ಬಂಡವಾಳ ಮಾತ್ರ ಕೊಡ್ತಾರೆ, ನಡೆಸ್ಕೊಳ್ಳೋದಲ್ಲ. ನೀನ್ ನಡ್ಸ್ಕೊಳಪ್ಪ, ನನಗೆ ಈ ಹೋಟೆಲ್ ಗೀಟಲ್ ಎಲ್ಲ ನಂಗೆ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ ಫ್ರೆಂಡ್ ಅಂತಾನೆ ಇಟ್ಕೊಳ್ಳೋಣ, ನಂಗೆ ಈ ಹೋಟ್ಲ್ ಗೀಟಲ್ಲ ಅರ್ಥ ಆಗಲ್ಲ, ನನಗೆ ಕೆಲಸ ಬರಲ್ಲ, ಏನೂ ಇಲ್ಲ, ನಾನು ನಿನಗ್ ಬಂಡವಾಳ ಕೊಟ್ಬಿಡ್ತೀನಿ, ನೀ ಏನ್ ಮಾಡ್ತೀಯೋ ಮಾಡ್ಕೊ, ಓಕೆನಾ, ನೀನ್ ಕೆಲಸ ಮಾಡು, ಲಾಭ ಏನ್ ಬರುತ್ತೆ ಇಬ್ರು ಅರ್ಧ ಹಂಚ್ಕೊಳ್ಳೋಣ ಅಂತ ಅಂತಾರೆ. ಅಂತಹ ಪಾರ್ಟ್ನರ್ನ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಅಂತಾರೆ. ಅವರು ನಿಮ್ಮ ಕೆಲ್ಸದ ವಿಚಾರದಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ ಇಂಡಲ್ಸ್ ಆಗಲ್ಲ. ಅವರು ಬರೀ ನಿಮ್ಗೆ ಕ್ಯಾಪಿಟಲ್ ನ ಕೊಟ್ಬಿಟ್ಟು
ನೀನ್ ಎಲ್ಲ ವ್ಯವಹಾರಗಳನ್ನ ಆಪರೇಷನ್ಸ್ ನ ನೀನ್ ನೋಡ್ಕೋ, ಲಾಭ ಅಥವಾ ನಷ್ಟ ಏನ್ ಬರುತ್ತೆ ಅದನ್ನ ನಾನು ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಮೈನರ್ ಪಾರ್ಟ್ನರ್ ಅಂತ ಅನ್ಬೋದು. ಮೈನರ್ ಪಾರ್ಟ್ನರ್ ಅಲ್ಲಿ ಏನು ಅಂತ ಅಂದ್ರೆ, ಈಗ ಒಬ್ರು ಪಾರ್ಟ್ನರ್ ಇರ್ತಾರೆ, ಅವ್ರು ತೀರ್ಕೊಂಡ್ಬಿಟ್ರೆ ಅವರ ಮಕ್ಕಳಿಗೆ ಆ ವಿಲ್ ನ ಮಾಡ್ಬಿಟ್ಟು ಹೋಗಿರ್ತಾರೆ. ನನ್ನ ಮಗ ಈ ಬಿಸ್ನೆಸ್ಗೆ ನಾನಾದ್ಮೇಲೆ ಒಂದು ಪಾರ್ಟ್ನರ್ಶಿಪ್ ನ ಅವನಿಗೆ ಸಿಗುತ್ತೆ ಅಂತ. ಆ ವ್ಯಕ್ತಿ ಮೈನರ್ ಪಾರ್ಟ್ನರ್ ಆಗ್ತಾರೆ. ಅವ್ರ ಮಕ್ಕಳು ಮೈನರ್ ಆಗಿದ್ರೆ ಅವರು ಮೈನರ್ ಪಾರ್ಟ್ನರ್ ಅಂತ ಅನ್ನಿಸ್ಕೊಂತಾರೆ. 18 ವರ್ಷಗಳಿಂದ ಕೆಳಗಡೆ ಇರೋರ್ನ ಮೈನರ್ ಪಾರ್ಟ್ನರ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೈನರ್ ಪಾರ್ಟ್ನರ್ಗೆ ಯಾವುದೇ ತರಹದ ಬಿಸ್ನೆಸ್ ಆಪರೇಷನ್ಸ್ ಅಲ್ಲಿ ಲಾ ಪ್ರಕಾರ ಅಧಿಕಾರ ಇರೋದಿಲ್ಲ. ಅವ್ರಿಗೆ ಬರೀ ಲಾಭ ಅಥವಾ ನಷ್ಟ ಏನ್ ಬರುತ್ತೆ ಅದ್ರಲ್ಲಿ ಮಾತ್ರ ಅಧಿಕಾರ ಇರುತ್ತೆ. ಅವ್ರಿಗೆ ಡಿಸಿಷನ್ ಮೇಕಿಂಗ್ಸ್ ಅಲ್ಲಿ ಯಾವುದೇ ತರ ವಿಷಯಗಳಲ್ಲೂ ಅವ್ರಿಗೆ ಅಧಿಕಾರ ಅನ್ನೋದು ಇರೋದಿಲ್ಲ. ಇಷ್ಟಾಗಿತ್ತು ಇವತ್ತಿನ ಸಂಚಿಕೆ. ನಾವು ಇವತ್ತು ಎಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ ನೋಡಿ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಅಂದ್ರೇನು, ಅಡ್ವಾಂಟೇಜಸ್ ಅಂದ್ರೆ ಏನು, ಡಿಸ್ಅಡ್ವಾಂಟೇಜಸ್ ಅಂದ್ರೇನು, ಮತ್ತೆ ಪಾರ್ಟ್ನರ್ಶಿಪ್ ಅಂದ್ರೇನು, ಅದರ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು, ಮತ್ತೆ ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್. ನಾನು ಕೊನೆಗೆ ಹೇಳೋದು ಒಂದೇ ವಿಷಯ, ಸೋಲ್ ಪ್ರೊಪ್ರೈಟರ್ಶಿಪ್ ಆಗ್ಲಿ ಪಾರ್ಟ್ನರ್ಶಿಪ್ ಆಗ್ಲಿ, ಯಾವುದೇ ತರಹದ ಒಂದು ಟೈಪ್ಸ್ ಆಫ್ ಓನರ್ಶಿಪ್ ಅಲ್ಲಿ ನಾವು ನೋಡೋದಾದ್ರೆ, ಯಾವುದೇ ಒಂದು ಓನರ್ಶಿಪ್ ಆಗ್ಲಿ, ನಾವು ಹೇಗೆ ಬಿಸ್ನೆಸ್ ನ ನಡೆಸ್ಕೊಂಡು ಹೋಗ್ತೀವಿ, ಅದಕ್ಕೆ ಎಷ್ಟು ಶ್ರದ್ಧೆಯಿಂದ ನಾವು ಕೆಲಸ ಮಾಡ್ತೀವಿ, ಹೇಗೆ ನಾವು ಸ್ಟ್ರಾಟಜಿ ಮಾಡಿ ಅದರಿಂದ ಲಾಭ ತೆಗೆಯೋದಕ್ಕೆ ಟ್ರೈ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಹೊರತು ಯಾವುದೇ ತರಹದ ಓನರ್ಶಿಪ್ ಅನ್ನೋದಲ್ಲ. ಮತ್ತೆ ಓನರ್ಶಿಪ್ ಅನ್ನೋದು ಒಂದು ಬಂದಿದ್ದೇನೆ ಸೋಲ್ ಪ್ರೊಪ್ರೈಟರ್ಶಿಪ್ ನ ಎಸ್ಕಲೇಟ್ ಮಾಡೋದಕ್ಕೆ. ಆದ್ರೂ ಅದರಲ್ಲೂ ಒಂದಷ್ಟು ಡಿಸ್ಅಡ್ವಾಂಟೇಜಸ್ಗಳು ನಾವು ನೋಡ್ಬೋದು. ಹಾಗಾಗಿ ಯಾವ ತರಹದ ಬಿಸ್ನೆಸ್, ಯಾವ ತರಹದ ಓನರ್ ಅನ್ನೋದು ತುಂಬಾ ಮ್ಯಾಟರ್ ಆಗಲ್ಲ. ನಾವ್ ಹೇಗೆ ಆ ಬಿಸ್ನೆಸ್ ನ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದೊಂದೇ ಮ್ಯಾಟರ್ ಆಗುತ್ತೆ. ಇವತ್ತಿಗೆ ಬರೀ ಇಷ್ಟೇ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ, ಹಾಗೂ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.